ಕೆ.ಸಿ. ರೆಡ್ಡಿಯವರ ಇವತ್ತು ಪುಣ್ಯತಿಥಿ. ಇದು 48ನೇ ಪುಣ್ಯತಿಥಿ. ಸರ್ಕಾರ ಕೆ.ಸಿ. ರೆಡ್ಡಿಯವರು ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ಅವರು ಬಹುಶಃ ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಹಾಕಿದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಅವರೇ, ಕೆ.ಸಿ. ರೆಡ್ಡಿ ಅವರು. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ತಮ್ಮನ್ನ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದಂಥವ್ರು. ಇವತ್ತಿನ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಿದ್ರೆ ಅವ್ರು ಆಗ್ತಂಥ ಅಡಿಪಾಯನೇ ಕಾರಣ ಅಂತಕ್ಕಂಥದ್ದನ್ನು ಮಾಡಬೇಕು. ಆಮೇಲೆ 1950ನೇ ಇಸ್ವಿನಲ್ಲಿ ಸಂವಿಧಾನ ರಚನೆ ಆಯಿತು, ಜಾರಿಗೆ ಬಂತು. ಜಾರಿಗೆ ಬಂದ ಮೇಲೆ ಮೊದಲನೇ ಚುನಾವಣೆ 1952ರಲ್ಲಿ ಆಯಿತು. ಸೊ ಅಲ್ಲಿವರೆಗೆ 47ರಿಂದ 52ರವರೆಗೆ ಕೆ.ಸಿ. ರೆಡ್ಡಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅವರನ್ನ ಇವತ್ತು ಸ್ಮರಿಸ್ಕೊಳ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅವರು ಯಾವ ಜೀವನದಲ್ಲಿ ಆಡಳಿತದ ಬಗ್ಗೆ ಇರ್ಬೋದು, ರಾಜ್ಯದ ಬಗ್ಗೆ ಇರ್ಬೋದು, ಯಾವ ಕನಸನ್ನ ಇಟ್ಕೊಂಡಿದ್ರು ಆ ಕನಸನ್ನ ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸರ್, ಇವತ್ತು ರಾಜ್ಯಸಭಾ ಚುನಾವಣೆ ಇದೆ, 3 ಅಭ್ಯರ್ಥಿಗಳಿದ್ದಾರೆ. JDS ನಿಂದನೂ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ. ನಾವೇ ಗೆಲ್ತೀವಿ ಅಂತಿದ್ದಾರೆ. ಬಿಜೆಪಿ ಪಾಪ ಗೆಲ್ಬೇಕು ಅಂತಲೇ ಹಾಕೋದು ಎಲ್ಲ ಅಭ್ಯರ್ಥಿಗಳು. ಅವ್ರ ಓಟ್ ಎಲ್ಲಿದೆ? 45 ಓಟ್ ಬೇಕಲ್ಲಪ್ಪ, ಎಲ್ಲಿದೆ? ಇದೆಯಾ? ಮತ್ತೆ ಹೆಂಗಿದಾರ? ಆತ್ಮಸಾಕ್ಷಿ ಮತಗಳಿದಾವಂತಲ್ಲ ಸರ್? ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ? ಅವ್ರ ಓಟೇ ನಮಗ್ ಬರ್ತಾವಲ್ಲ. ಅವ್ರು ಆರೋಪ ಮಾಡ್ತಿದ್ದಾರೆ ಸರ್, ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು ಅವ್ರಿಗೆ ಬೇಕಾದಂತ ಕಾನೂನು ಬರೆಸ್ಕೊಂಡು ನಮ್ಮ ಮೇಲೆ ಕೇಸ್ ಹಿಂದೆ ಯಾವತ್ತೂ ಕೂಡ FIR ಆಗಿರ್ಲಿಲ್ಲ. ಈಗ ಅವ್ರಿಗೆ ಓಟ್ ಇಲ್ಲದೆ ಹೋದ್ರು ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ಅಭ್ಯರ್ಥಿ, ನಮ್ಮ ವೋಟರ್ಸ್ಗೆ, ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ, ಬೆದರಿಕೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ FIR ಆಗ್ತದೆ. ಇಲ್ಲ, ನೀವು ಬೇಕಾದಂತ ಕಾನೂನು ತಿದ್ಕೊಂಡಿದ್ದೀರಂತೆ ಸರ್. ಯಾವ ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೇಳಿ ಆಮೇಲೆ ಇದು ಮಾಡ್ಬೇಕಾಯ್ತು, ಅಭ್ಯರ್ಥಿ ವಿರುದ್ಧನೇ FIR. ಅವೆಲ್ಲ ನನಗೆ ಮಾತಾಡಲ್ಲ, ಗೊತ್ತಾಯ್ತಾ? ನಾವು ನಮ್ಮ ಅಭ್ಯರ್ಥಿಗಳು 3 ಜನ ಹಾಕಿದೀವಲ್ಲ, 3 ಜನ ಗೆಲ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.